ನೋಡಿದು ಅತಿ ಚಿಕ್ಕದಾದ ಪ್ರಶ್ನೆ, ಹೆಚ್ಚು ಕಡಿಮೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಇಂಥ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. n = 3n+2 ಆದಾಗ ಮೂರನೇ ಪದ ಮತ್ತು ನಾಲ್ಕನೇ ಪದಗಳನ್ನು ಕಂಡುಹಿಡಿಯಿರಿ ಅಂತಾರೆ. ಹೆಂಗೆ ಬಿಡಿಸ್ಬೇಕು? ಮೊಟ್ಟ ಮೊದಲ ಮೂರನೇ ಪದವನ್ನು ಬಿಡಿಸೋಣಂತೆ. ಮೂರನೇ ಪದಕ್ಕೆ ನಾವೇನಂತೀವಿ? ಮೂರನೇ ಪದ ಬಿಡಿಸುವಾಗ n = ಎಷ್ಟಾಯಿತು? 3 ಆಯಿತು. ಅಂದ್ರಾಗ an = a + n - 1 × d. ಇದು ಹಾಕೊಂಬ ಬೇಡ, ಬೇಕಾಗಿಲ್ಲ, ಇದ್ರದ್ದು ಅವಶ್ಯನೇ ಇಲ್ಲ. ಯಾಕೆ ಅವ್ರು ಕೊಟ್ಟೇ ಬಿಟ್ರಲ್ಲ ಅವರು ಏನು ಅಂದರೆ ಏನು ಎಷ್ಟು ಕೊಟ್ಟಾರವರು? 3n + 2 ಅಂತ ಕೊಟ್ಟಾರ. ಅಂದರೆ n ಅಂದ್ರೆ ಎಷ್ಟಾಯ್ತು ಇಲ್ಲಿ? 3 ಆಯಿತು. a3 = 3, n ಅಂದ್ರೆ 3 + 2. a3 = 3 3 9 + 2. a3 = ಮೂರನೇ ಪದ ಅಂದ್ರೆ 9 2 11. ಇಷ್ಟಾಯಿತು. ಇನ್ನು ಮೂರನೇ ಪದ ಆಗಿಂದ ನಾಲ್ಕನೇ ಪದ. ನಾಲ್ಕನೇ ಪದಕ್ಕೆ ಏನಂತೀವಿ? ಅಲ್ಲಿ ನಾಲ್ಕನೇ ಪದವನ್ನು ಬಿಡಿಸುವಾಗ ಈ ಶಬ್ದ n = ಎಷ್ಟಾಗ್ತದೆ? 4 ಆಗ್ತದೆ. ಅಂದಾಗ an = 3n + 2 ಅಂತಾಗ್ಯದ. ಅಂದರೆ a4 = 3 × 4 + 2. a4 = 3 4 12 + 2. a4 ಅಂದರೆ ನಾಲ್ಕನೇ ಪದ = 12 4 14. ದಟ್ಸ್ ಆಲ್.